ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯಲ್ಲಿರುವವರು ನಮ್ಮ ಗೌರವಾನ್ವಿತ ರಾಜ್ಯಪಾಲರಾಗಿರುವಂತಹ ಲಯನ್ ಕುಡುಪಿ ಅರವಿಂದ್ ಶೆಣೈ. ಹಾಗೆ ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಘನ ಉಪಸ್ಥಿತಿಯಾಗಿ ಶ್ರೀ ಮಹಬೂಬ್ DR ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಶ್ರೀ ದಿಲೀಪ್ ಕೆ ತಪಾಸಣಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ, ಸಾರಿಗೆಯ ಇಲಾಖೆ. ಹಾಗೆ ಗೌರವಾನ್ವಿತ ಶ್ರೀ ಮಂಜುನಾಥ GB ಪ್ರಿನ್ಸಿಪಾಲ್ರು ಹೆವಿ ವೆಹಿಕಲ್ ಡ್ರೈವರ್ ಟ್ರೈನಿಂಗ್ ಜೊತೆಗಿದ್ದಾರೆ. ಎಲ್ಲ ಲಯನ್ ಬಂಧುಗಳು ನಮ್ಮ ಜೊತೆಗಿದ್ದಾರೆ. ಹಾಗೆ ಮಂಗಳ ಗಂಗಾವತಿಯ ಹಿರಿಯ ಸದಸ್ಯರಾಗಿರುವಂತಹ ರಾಧಾಕೃಷ್ಣ ಉಮಾಯ್ ಅವರು ನಮ್ಮ ಜೊತೆಗಿದ್ದಾರೆ. ಬಂದವರಿಗೆ ಎಲ್ಲ ನಮ್ಮ ಚಂದ್ರಹಾಸರು ಹೂವನ್ನು ನೀಡೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಡ್ತೇನೆ. ಫಾರೆಸ್ಟ್ ಆಫೀಸರ್ ಹೇಳಿದೆ. ಈಗ ಮಹಾಬಲರು ನಮ್ಮ ಗವರ್ನರ್ಗೆ ಜಿಲ್ಲಾ ಸಂಯೋಜಕರು ಹೂವನ್ನು ನೀಡಿ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ. ಎಲ್ಲರಿಗೆ ಹಾಗೆ ಮಹಬೂಬ್ DR ಅವರಿಗೆ ನಮ್ಮ ಚಂದ್ರಹಾಸರು ಹೂವನ್ನು ನೀಡಿ ಗೌರವಿಸಬೇಕು ಕೇಳ್ಕೊಡ್ತೇನೆ. ಹಾಗೆ ದಿಲೀಪ್ ಸರ್ ಅವರಿಗೆ ಚಂದ್ರಹಾಸರು ದಿಲೀಪ್ ಸರ್ ಇಲ್ಲಿದ್ದಾರೆ ದಿಲೀಪ್ ಸರ್ ದಿಲೀಪ್ ಸರ್ ಅವರಿಗೆ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ರವರಿಗೆ ಕಾಲೇಜ್ ಪ್ರಿನ್ಸಿಪಾಲ್ ಮಂಜುನಾಥ್ ರವರಿಗೆ. ಹಾಗೆ ಈ ಭಾಗದ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಎದುರು ಬಲ ಕೊಡಿ ಮಾಧವಣ್ಣ ಕೊಡಿ. ಗೌರವಾನ್ವಿತ ಭುಜಂಗ ಶೆಟ್ಟಿ ಅವರಿಗೆ ಎದುರು ಬನ್ನಿ. ನಮ್ಮ ಗೌರವಾನ್ವಿತ PDG ಆಗಿರುವಂತಹ ಹೌದು ಒಂದು ಕೊಡ್ಬೇಕು ಒಂದು ಕ್ರಮ ಹಾಗೆ ನೀವೊಂದು ಹೂ ಉಂಟು ಕೊಡಿ ಬನ್ನಿ ಕೊಡಿ. ಹಾಗೆ ನಮ್ಮ ಕೋಶಾಧಿಕಾರಿಗಳು ಬಾಲಕೃಷ್ಣ ಹೆಗಡೆ ಅವರಿಗೆ ಬಂದ. ಆಮೇಲೆ ಜಡ್ಸಿ ಸುನೀಲ್ ರವರಿಗೆ, ಸುಕಲತಾ ಭಂಡಾರಿ ಅವರು ಕಾರ್ಯದರ್ಶಿಗಳು, ಪ್ರಥಮ ಮಹಿಳೆ ಹೌದು ಮಾಜಿ ಪ್ರಥಮ ಮಹಿಳೆ, ಇಬ್ರು ಅಧ್ಯಕ್ಷರು ಮುಂದೆ ಬನ್ನಿ. ಮಂಗಳ ಗಂಗಾವತ್ರಿ ಮತ್ತು ಕುಡ್ಲ ಮುಡಿಪು 3 ಅಧ್ಯಕ್ಷರಿದ್ದಾರೆ. ಅಜಿತ್. ಈಗ ಎಲ್ಲ ಗೌರವಾನ್ವಿತರಿಗೆ ಹೂವನ್ನು ನೀಡಿ ಗೌರವಿಸಬೇಕು. ಅದರ ಜೊತೆಗೆ ಸವಿತಾ ಮೇಡಮ್ ಬನ್ನಿ. ನಮ್ಮನ್ನೆಲ್ಲ ಉದ್ದೇಶಿಸಿ ಗೌರವಾನ್ವಿತ ರಾಜ್ಯಪಾಲರಾಗಿರುವಂತ ಕುಡುಪಿ ಅರವಿಂದ್ ಶೆಣೈ ಅವರು ಶುಭ ಸಂಜೆಯ ಶುಭ ನಮನಗಳು. ಈಗಾಗಲೇ ರಮಾನಂದ ಮುನ್ಸಿಪಾಡಿ ಅವರು ಎಲ್ಲ ಸಂಸ್ಥೆಗಳ ಎಲ್ಲ ನಮ್ಮ ಜಿಲ್ಲೆಯ ಸೇವಾ ಸಂಯೋಜಕರು ರಮಾನಂದ ನುಜ್ಜಿಪಾಡಿ ಅವರು ಎಲ್ಲ ಸಂಸ್ಥೆಗಳ ಹೆಸರು ಮತ್ತು ಎಲ್ಲ ಅಧಿಕಾರಿಗಳ ಹೆಸರು, ಎಲ್ಲ ಪದಾಧಿಕಾರಿಗಳ ಹೆಸರು ಮತ್ತು ಎಲ್ಲ ಸ್ನೇಹಿತರ ಹೆಸರುಗಳನ್ನು ಹೇಳಿದ್ದಾರೆ. ನಾನು ಮತ್ತೆ ಪುನಃ ಹೇಳಿಕ್ಕೆ ಹೋಗುವುದಿಲ್ಲ. ಆದರೆ ಇವತ್ತು ಸಂಜೆ ನಾವೆಲ್ಲರೂ ಸೇರಿ ಈ ಬಹಳ ಸುಂದರ ಪರಿಸರದಲ್ಲಿ ವೃಕ್ಷ ಬೀಜಾಂಕುರ ಆ ಹೆಸರು ಕೇಳುವಾಗಲೇ ಒಂಥರ ರೋಮಾಂಚನ ಆಗ್ತಾ ಇದೆ. ಆ ಹೆಸರು ಕೂಡ ಸೂಚಿಸಿದವರು ರಮಾನಂದ ನುಜ್ಜಿಪಾಡಿ ಅವರು. ಆ ಸಂಸ್ಕೃತದ ಹೆಸರೊಂದು ನಾನೊಂದು ನಂಬ್ತೇನೆ. ಆದರೆ ಅದರಲ್ಲಿ ಅಷ್ಟೊಂದು ಮಹತ್ವ ಇದೆ. ನಾವು ಮನುಷ್ಯರು ಏನಾದರೂ ಜೀವಿಸಬೇಕಾದ್ರೆ ಪರಿಸರದಿಂದಲೇ ನಾವು ಜೀವಿಸಬೇಕು. ಇದೆಲ್ಲಾದರೂ ಪರಿಸರ ಇಲ್ಲ ಅಂದರೆ ಮನುಷ್ಯರ ಇದೇ ನಾಶವಾಗೋದು. ನಮ್ಮ ಮಟ್ಟಿಗೆ ಸ್ವಲ್ಪ ನಮ್ಮೊಂದು ಪ್ರಯತ್ನ ಈ ಪರಿಸರದಲ್ಲಿ ಗಿಡ ನೆಡುವ ಕಾರ್ಯಕ್ರಮ. ಈ ವರ್ಷ ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ಸುಮಾರು 10,000 ಗಿಡ ನೆಡುವ ಯೋಜನೆ. ನಮ್ಮ ಲಯನ್ಸ್ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಹಾಸನ. ಇಲ್ಲಿ ಸುಮಾರು 120 ಕ್ಲಬ್ಗಳಲ್ಲಿ 4,500 ಸದಸ್ಯರಿದ್ದಾರೆ. ಇದು ಇಡೀ ಜಿಲ್ಲೆಯಲ್ಲಿ ಸುಮಾರು ಕನಿಷ್ಠ 10,000 ಗಿಡ ನೆಡುವ ಯೋಜನೆ ಇದೆ. ಅದಕ್ಕೆ ಚಾಲನೆ ನೀಡಲಿಕ್ಕೆ ಈ ಪರಿಸರದಲ್ಲಿ ಸುಮಾರು 200ರಿಂದ 250 ಗಿಡ ನೆಡುವ ನಮ್ಮ ಪ್ರಯತ್ನ. ಅದಕ್ಕೆ ಚಾಲನೆ ನಾವು ಇವತ್ತು ನೀಡಿದ್ದೇವೆ.
ಅದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಪರಿಸರ ಏನು ಯೋಜನೆಯ ಸಂಯೋಜಕರು ಮಾಧವ್ ಉಳ್ಳಲ್ ಅವರು, ದಯವಿಟ್ಟು ಎಲ್ಲರೂ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು. ಹಲವು ವರ್ಷಗಳಿಂದ ಸತತ ಅವರ ಒಂದು ಪ್ರಯತ್ನ ಲಯನ್ಸ್ ಮುಖಾಂತರ ಮತ್ತು ಅವರ ಇಂಡಿವಿಜುವಲ್ ಮುಖಾಂತರವೇ ಬಹಳ ಒಂದು ಪರಿಸರಕ್ಕೆ ಅವರೊಂದು ಕೊಡುಗೆ ಅವರು ನೀಡಿದ್ದು ಅಪಾರ. ಅದಕ್ಕೋಸ್ಕರ ಅವರಿಗೆ ಹಲವು ಪಾರಿತೋಷಕ ಮತ್ತು ಏನು ಅವಾರ್ಡ್ ಸುಮಾರು ಬಂದಿದೆ, ಅದಕ್ಕೆಲ್ಲ ಅವರಿಗೆ ಲೆಕ್ಕ ಇಲ್ಲ. ಇದೊಂದು ಪರಿಸರದ ಪ್ರೇಮಿ ಅಂದರೆ ನಮ್ಮ ಮಾಧವ್ ಉಳ್ಳಾಲ್ ಅವರ ಒಂದು ನೇತೃತ್ವದಲ್ಲಿ ಸಹಯೋಗದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಅರಣ್ಯ ಇಲಾಖೆ ಇರಲಿ, ನಮ್ಮ ಭಾರಿ ವಾಹನ ತರಬೇತಿ ಸಂಸ್ಥೆ ಇರಲಿ, ನಮ್ಮ ಪಂಚಾಯತ್ ಅಧ್ಯಕ್ಷರಿರಲಿ, ನಮ್ಮ ಈ ಪರಿಸರದ ಲಯನ್ಸ್ ಕ್ಲಬ್ಗಳ ಅಧ್ಯಕ್ಷರು ಇರಲಿ, ಎಲ್ಲರೂ RTO ಸರ್ ಇರಲಿ, ಎಲ್ಲರ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ನಾನು ನಾನೊಂದು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇಂಥ ಒಂದು ಕಾರ್ಯಕ್ರಮ ನಿರಂತರ ನಡೆಯಲಿ, ನಮ್ಮ ಪರಿಸರವನ್ನು ಆದಷ್ಟು ಏನು ಗ್ರೀನ್ ಆ್ಯಂಡ್ ಕ್ಲೀನ್ ಮಾಡುವ ಒಂದು ನನ್ನ ಒಂದು ಹಾರೈಕೆ ಎಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ವಂದನೆಗಳು. ಈಗ ಫಾರೆಸ್ಟ್ ಅಧಿಕಾರಿಯಾಗಿರುವಂಥ ಗೌರವಯುತ ಮೆಹಬೂಬ್ PR ಸರ್, 2 ಮಾತುಗಳು. ಲಯನ್ಸ್ ಕ್ಲಬ್ ಮಂಗಳೂರು ಮತ್ತು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಈ ಕಂಬಳ ಪದವು ಎಂಬಲ್ಲಿ ಭಾರಿ ವಾಹನ ಚಾಲನಾ ತರಬೇತಿ ಕೇಂದ್ರ ಕಂಬಳ ಪದವು ಎಂಬಲ್ಲಿ ಈ 300ಕ್ಕೂ ಅಧಿಕ ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದೀವಿ. ಅದರಂತೆ ಈ ಪರಿಸರ ನಾಶ ಆಗ್ತಾ ಇದೆ. ಪರಿಸರ ಸಂರಕ್ಷಣೆ ಮಾಡೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರೋದರಿಂದ ನಾವೆಲ್ಲರೂ ಪರಿಸರವನ್ನು ಸಂರಕ್ಷಿಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಭಾಳ ಸುಂದರವಾದ ಕಾರ್ಯಕ್ರಮ ಇದು. ಏಕೆಂದರೆ ಈ ಒಂದು ಆವರಣದಲ್ಲಿ ಜೂನ್ 5ನೇ ತಾರೀಕು ನಮಗೆ ಏನು ಪ್ರೋಟೋಕಾಲ್ ಗೌರ್ಮೆಂಟ್ ಪ್ರಕಾರ ಏನಿರುತ್ತೆ ಅದನ್ನು ನಾವು ಮಾಡಬೇಕು. ಕಾರಣಾಂತರದಿಂದ ಒಂದು ಫಂಡ್ ಕೊರತೆಯಿಂದ ಈ ಒಂದು ಕಾರ್ಯಕ್ರಮನ ನಾವು ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ಈ ಲಯನ್ಸ್ ಕ್ಲಬ್ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಇಂಥ ಒಂದು ಕಾರ್ಯಕ್ರಮನ ಇಲ್ಲಿ ಏನು ವೃಕ್ಷ ಬೀಜಾಂಕುರ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪರಿಸರಕ್ಕೆ ನಮ್ಮಿಂದ ಏನಾದರೂ ಕೊಡುಗೆ ಕೊಡಬೇಕು. ನಾವು ಮನುಷ್ಯ ಆಗಿ ಹುಟ್ಟಿದ ಮೇಲೆ ನಾವು ನಮ್ಮ ಸುತ್ತಮುತ್ತ ಇರೋಂಥ ಪರಿಸರಕ್ಕೆ ನಮ್ಮದಾದಂಥ ಕೊಡುಗೆ ಕೊಡಬೇಕು ಅಂತ ಹೇಳಿ ಅವರು ಒಂದು ಜಾಗೃತಿಯಾಗಿ ಒಂದು ಇವತ್ತಿನ ಅರಿವಿನ ಕಾರ್ಯಕ್ರಮ ಆಗಿ ಮತ್ತು ಇವತ್ತು ಪ್ಲಾಂಟ್ನ ಇವತ್ತು ಬೆಳೆಸೋ ಅಂಥ ಒಂದು ದೃಢ ನಿರ್ಧಾರ ಮಾಡಿ ಇವತ್ತು ನಮ್ಮ ಆವರಣದಲ್ಲಿ 300ಕ್ಕೂ ಹೆಚ್ಚು ಸಸ್ಯಗಳನ್ನ ನೆಟ್ಟು ಇವತ್ತು ಪೋಷಣೆ ಮಾಡ್ತೀವಿ ಅನ್ನೋ ಒಂದು ಇದನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಲಯನ್ಸ್ ಕ್ಲಬ್ನ ಗವರ್ನರ್ ಆದಂತಹ ಅರವಿಂದ್ ಶೆಣೈ ಸಾಹೇಬರಿಗೆ ನಾವು ಧನ್ಯವಾದಗಳನ್ನ ನಾನು ನಮ್ಮ ತರಬೇತಿ ಕೇಂದ್ರದ ಪರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಈಗ ಹೇಳಿದ್ರಿ ಅವರು ಒಬ್ಬರು ಈ ಒಂದು ಪರಿಸರ ರಕ್ಷಣೆಯ ಸೈನಿಕ ಅಂತ ಹೇಳಿದ್ರಿ ಯಾರು ಮಾದೇವ್ ಅವ್ರನ್ನ. ನಿಜವಾಗ್ಲೂ ಅವ್ರಿಗೆ ಅದು ಸಲ್ತತೆ. ಯಾಕೆಂದರೆ ಅವ್ರ ಜೊತೆ ನಾನು ಮೊನ್ನೆ ಬಂದಾಗ ಭಾಳ ತನಕ ಮಾತಾಡಿದೆ. ಪ್ಲಾಂಟ್ನ ನೆಟ್ ಬಿಟ್ಟು ಹೋಗೋದಲ್ಲ, ಅದನ್ನು ಸಂರಕ್ಷಣೆ ಮಾಡೋದು ಅದು ನಮ್ಮ ಜವಾಬ್ದಾರಿ. ಫೋಟೋ ತಕ್ಷಣದಾದರೆ ಇಲ್ಲಿಗೆ ಅಂಥದ್ದೇನು ಅಂಥ ಅವಶ್ಯಕತೆ ಇರಲ್ಲ ಅಂತ ನಾನು ಅಂದಾಗ ಅವ್ರು ಹೇಳಿದ್ರು. ಅವ್ರು ಇಷ್ಟೇ ಅಲ್ಲ. ಅವಾಗ ನಾನು ನಿಜವಾಗ್ಲೂ ಅವ್ರು ಹೇಳಿದಂಥ ಮಾತು ನಿಜವಾಗ್ಲೂ ನನಗೆ ಇಂಪ್ರೆಷನ್ ಆಯಿತು. ಬಟ್ ಅವ್ರು ನಿಜವಾಗ್ಲೂ ಕಾಯಕ ಯೋಗಿನೇ ಅಂತ ಹೇಳ್ಬೇಕಾಗಿದೆ. ಅವ್ರನ್ನ ಈ ಗಿಡನ ನೆಡೋದಲ್ಲ, ಅದನ್ನು ಪೋಷಣೆನೂ ಮಾಡ್ತೀವಿ ಸರ್, ನಾವು ಒಂದು ಎಸ್ಟಾಬ್ಲಿಷ್ ಆಗೋ ತನಕ 1-2 ವರ್ಷ ತನಕ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ನಾವು ಕೂಡ ಅವ್ರಿಗೆ ಕೈ ಜೋಡಿಸಿ ಆ ಗಿಡಗಳು ಚೆನ್ನಾಗಿ ಬೆಳೆಯೋಂಗೆ ನಾವು ಎಲ್ಲಿ ಎಷ್ಟು ದಿನ ನಮ್ಮ ಇಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ನಾವು ಕೆಲಸ ಮಾಡಿ ಇರ್ತೀವೋ ಅಲ್ಲಿವರೆಗೂ ನಾವು ಕೂಡ ಅದನ್ನು ಸಂರಕ್ಷಣೆ ಮಾಡಿ ಬೆಳೆಸಿ ಪರಿಸರಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ನಾವು ಕೂಡ ನಿರ್ಧಾರ ಮಾಡಿದ್ವಿ. ಹಾಗಾಗಿ ಇಂಥ ಒಂದು ಸುಂದರ ಕಾರ್ಯಕ್ರಮನ ಆಯೋಜಿಸಿದಂತೆ ಎಲ್ಲ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಿಗೂ ಮತ್ತು ಅರಣ್ಯ ಇಲಾಖೆ ಇವರಿಗೂ ನನ್ನ ಅಭಿನಂದನೆಗಳ ತಲಿಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಈಗ ಈ ಭಾಗದ ಪಂಚಾಯತ್ ಅಧ್ಯಕ್ಷರು ಒಂದು 2 ಮಾತುಗಳನ್ನು. ಲಯನ್ಸ್ ಕ್ಲಬ್ ಮತ್ತು ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಗಿಡ ನೆಡುವಂಥ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲರನ್ನು ಕೂಡ ನಾನು ನಮಸ್ಕರಿಸುತ್ತಾ ಭಾಳಷ್ಟು ಸಂತೋಷವಾಗ್ತಾ ಇದೆ ಈ ಕಾರ್ಯಕ್ರಮ ಮಾಡಲಿಕ್ಕೆ. ಯಾಕೆಂತ ಹೇಳಿದರೆ ಇಂಥ ಕಾರ್ಯಕ್ರಮಗಳು ಮಾಡಿದಾಗ ನಮ್ಮ ಪರಿಸರದಲ್ಲಿ ಉತ್ತಮವಾದ ಗಾಳಿಗಳು ಮತ್ತು ಪರಿಸರ ಉಳಿಯಲಿಕ್ಕೆ ಸಾಧ್ಯವಾಗ್ತದೆ. ಹಲವಾರು ಈ ಗಿಡಗಳು ನಮಗೆ ಗಾಳಿಯನ್ನು ನೀಡಿ ಪರಿಸರವನ್ನು ಉಳಿಸಲಿಕ್ಕೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತದೆ. ಇಂಥ ಕಾರ್ಯಕ್ರಮಗಳು ಹಲವಾರು ಮಾಡಿದಾಗ
ನಮ್ಮ ಈ ಪ್ರದೇಶದಲ್ಲಿ ಉತ್ತಮ ಬೆಳವಣಿಗೆ ಕೂಡ ಆಗ್ತದೆ. ಅದಕ್ಕೆ ಮುಂದಿನ ದಿನದಲ್ಲಿ ನೀರಿನ ಅವಶ್ಯಕತೆ ಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಮೊನ್ನೆ ಹೇಳಿದ್ದಾರೆ. ಅದನ್ನು ಕೂಡ ನಾವು ಇಲ್ಲಿಯ RTO ಮೇಲ್ವಿಚಾರಕರು ಮತ್ತು ನಾವು ಆ ನೀರಿನ ವ್ಯವಸ್ಥೆಗೆ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥ ಇದನ್ನು ಮಾಡಿ ಮುಂದಿನ ದಿನದಲ್ಲಿ ಅದನ್ನು ಕೂಡ ಇಲ್ಲಿಗೆ ನಾವು ಮಾಡಲಿಕ್ಕೆ ಬದ್ಧರಾಗಿದ್ದೇವೆ. ಮತ್ತು ನಿಮಗೆಲ್ಲರಿಗೆ ಕೂಡ ನಾನು ನನ್ನ ಈ ಗ್ರಾಮಸ್ಥರ ಪರವಾಗಿ, ಪಜೀರು ಗ್ರಾಮದ ಪರವಾಗಿ ನಿಮಗೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮ್ಮ ಭಾರತ ದೇಶಾದ್ಯಂತ ಪರಿಸರ ಉಳಿದರೆ ಮಾತ್ರ ನಮಗೆ ಉಳಿಲಿಕ್ಕೆ ಸಾಧ್ಯ ಉಂಟಲ್ಲದೆ ಪರಿಸರವಿಲ್ಲದಿದ್ದರೆ ನಮಗೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಎಂಬ ವಿಚಾರವು ಕಟ್ಟುನಿಟ್ಟಾಗಿ ಪ್ರಕೃತಿ ಮುನಿದರೆ ಏನಾಗ್ತದೆ ಅಂತ ಹೇಳಿ ಹಿಂದೆ ನಡೆದಂಥ ಒಂದು 5-6 ವರ್ಷಗಳಲ್ಲಿ ಆದಂಥ ವಿಚಾರಗಳಿಂದ ನಮಗೆ ತಿಳಿದು ಬಂತು. ಕೊಡಗಿನಲ್ಲಿ ಏನು ಲ್ಯಾಂಡ್ ಸ್ಲೈಡಿಂಗ್ ಆಯಿತು, ಕಾಸರಗೋಡು ಮತ್ತು ಕೇರಳದಲ್ಲಿ ಹೇಗೆ ಗುಡ್ಡೆಗಳೇ ಜರಿದು ಬೀಳ್ತಾ ಬಂತು, ಅದೇ ರೂಪದಲ್ಲಿ ಸೈನ್ಸಿನಲ್ಲಿ ಮುಂದೆ ಹೋದಂಥ ಚೈನಾ, ಅದೇ ರೂಪದಲ್ಲಿ ಅಮೇರಿಕದವರು ಇವತ್ತು ಯಾವ ಪರಿಸ್ಥಿತಿಯನ್ನು, ಯಾವ ಒಂದು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ, ಅದು ಯಾವುದರಿಂದ ಆಯಿತು ಅಂತ ಹೇಳಿದರೆ ಪರಿಸರದ ನಾಶ. ಪರಿಸರ ಇದ್ದರೆ ನಮ್ಮ ಪೀಳಿಗೆ ಉಳಿದಿತ್ತು, ಇಲ್ಲದಿದ್ದರೆ ಇದು ನಾಶವಾಗುವುದಕ್ಕಿಂತಲೇ ಮೊದಲೇ ನಾವು ಅದರ ಮರ್ಮವನ್ನು ಅರಿತು ಈ ಪ್ರಕೃತಿ ಉಳಿಬೇಕು, ನಮ್ಮ ಪೀಳಿಗೆ ಇದರಲ್ಲಿ ಬೆಳಿಬೇಕು, ಆ ನೀರಿನ ತೇವಾಂಶ ಅಥವಾ ಮಣ್ಣಿನ ವಾಸನೆ ನಮ್ಮ ಮಕ್ಕಳಿಗೂ ಸಿಗಲಿ, ಈ ಪರಂಪರೆಯನ್ನು ಉಳಿಸಿಕೊಂಡು ಜೀವಮಾನವೆಲ್ಲ ನಾವು ದುಡಿತೇವೆ, ಹಣ ಮಾಡ್ತೇವೆ, ಆದರೆ ನಮ್ಮ ಮಕ್ಕಳಿಗೆ ನಾವೇನು ಮಾಡಿದ್ದೇವೆ, ಸಮಾಜದಿಂದ ಬೇಕಾದಷ್ಟು ಕೊಡುಗೆಗಳನ್ನು ನಾವು ಪಡೆದಿದ್ದೇ ಹೊರತು ಸಮಾಜಕ್ಕೆ ನಾವೇನು ಕೊಟ್ಟಿದ್ದೇವೆ ಅಂತ ಹೇಳುವುದಕ್ಕೆ ಇವತ್ತು ಲಯನ್ಸ್ 317 ಡಿಸ್ಟಿಕ್ನವರೆಲ್ಲ ಸೇರಿಕೊಂಡು ನೀವು ಏನೋ ಒಂದು ಪಾರ್ಕಿನಲ್ಲಿ ಏನೋ ಎಲ್ಲ ಮಾಡಬೇಕಿತ್ತು, ಅದನ್ನು ಬಿಟ್ಟು ಇದಂಥ ಒಂದು ಹೊಂಡ ತೆಗೆದಾಗ ಪಿಕ್ಕಾಸು ಅಡಿಗೆ ಹೋಗದಂಥ ಜಾಗದಲ್ಲಿ ಅದರಲ್ಲಿ ಹೊಂಡವನ್ನು ಮಾಡಿ ಒಂದು ಇಂಗಿ ನೀರಿನ ಇನ್ನೂ ಒಂದು ಪರಿಶ್ರಮ ಆಗ್ತದೆ. ನೀರಿನ ಜಲಮಟ್ಟ ಕೂಡ ಇದರಲ್ಲಿ ಉಳಿಯುತ್ತದೆ, ಒಳ್ಳೆಯ ಕುಡಿಯುವ ನೀರು ಕೂಡ ಸಿಗ್ತದೆ, ಪ್ರಶಾಂತವಾದ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತದೆ. ಇದೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿ ಬೆಳೆಯುವಂಥ ಜಾಗದಲ್ಲಿ ಇದರ ಅಡಿಯಲ್ಲಿ ಎಷ್ಟೋ ಮಕ್ಕಳು ಇನ್ನು ಕೂತ್ಕೊಂಡು ಇಲ್ಲಿ ನಮ್ಮನ್ನು ನೆನೆಸಲಿಕ್ಕುಂಟು. ಆ ಪುಣ್ಯದ ಕೆಲಸವನ್ನು ನೀವು ಮಾಡುತ್ತರಿಂದ ನಿಮ್ಮ ಈ ಸಂಸ್ಥೆಗೆ ಮತ್ತು ನಿಮ್ಮ ಈ ಮನಸ್ಸಿನ ಯೋಚನೆಗೆ ಆ ದೇವರು ಪೂರ್ಣ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಹೇಳ್ತೇನೆ. ಈಗ ಕೊನೆಯದಾಗಿ ನಮ್ಮ ಯತಿರಾಜ್ ಶೆಟ್ಟಿರ ಧನ್ಯವಾದ ಸಮರ್ಪಣೆ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಲಯನ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317D ಹಾಗೂ ಅರಣ್ಯ ಇಲಾಖೆ ವತಿಯಿಂದ ವೃಕ್ಷ ಬೀಜಾಂಕುರ ಕಾರ್ಯಕ್ರಮವನ್ನು ಈಗ ಚಾಲನೆ ನೀಡಿದಂಥ ನಮ್ಮ ಲಯನ್ಸ್ ಉಡುಪಿ ಅರವಿಂದ್ ಶೆಣಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಶ್ರೀಯುತ ನಮ್ಮ ಈ ಸಂಸ್ಥೆ ಪ್ರಿನ್ಸಿಪಾಲ್ ಮಂಜುನಾಥ್ ಅವರಿಗೆ ಹಾಗೂ ಪಂಚಾಯತ್ ಅಧ್ಯಕ್ಷರಾದ ರಫೀಕ್ ಅವರಿಗೆ ಹಾಗೂ ಜಾಗೃತಿ ಸೇಫ್ಟಿ ಕೌನ್ಸಿಲ್ನ ಭುಜಂಗ್ ಶೆಟ್ಟಿ ಅವರಿಗೆ ಹಾಗೂ ನಮ್ಮ ಲಯನ್ಸ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಚಂದ್ರಸನ್ನನಿಗೆ ಹಾಗೂ ರಾಮಾನಂದ ನುಜ್ಬಾ ಅವರಿಗೆ, ಕೋಶಾಧಿಕಾರಿ ಬಾಲಕೃಷ್ಣ ಹೆಗ್ಡೆ ಅವರಿಗೆ, ಹಾಗೆ ಹರೀಶ್ ಆಳ್ ಅವರು ಇದ್ದಾರೆ, ಮತ್ತು ಹಾಗೆ ಅಧ್ಯಕ್ಷರ ಸದಸ್ಯರು ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ, ಅಧ್ಯಕ್ಷರ ಸದಸ್ಯರು ಲಯನ್ಸ್ ಕ್ಲಬ್ ಮುಡಿಪು ಹಾಗೂ PDG ದೇವದಾಸ್ ಭಂಡಾರಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದ ಸಮರ್ಪಿಸ್ತೇನೆ. ಹಾಗೆ ಅರಣ್ಯ ಇಲಾಖೆಯಿಂದ ಮೆಹಬೂಬ್ ಹಾಗೂ ಸವಿತಾ ಮೇಡಮ್ ಇದ್ದಾರೆ, ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಸಾರಿಗೆ ಇಲಾಖೆಯಿಂದ ದಿಲೀಪ್ ಸರ್ ಬಂದಿದ್ದಾರೆ, ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಲಯನ್ಸ್ನ ಎಲ್ಲ ಸದಸ್ಯರಿಗೆ, ಎಲ್ಲ ಜಿಲ್ಲೆ ಎಲ್ಲ ವಲಯದ ಸದಸ್ಯರಿಗೆ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಈ ನಮ್ಮ ಚಿಕ್ಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಏನಂದರೆ ನಮ್ಮ ಮಾಧವಣ್ಣ ಎಷ್ಟು ದಿನದಿಂದ ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಈ ಕಾರ್ಯಕ್ರಮ ಮಾಡಬೇಕಂತ ದಿನ ಕಾಂಟ್ಯಾಕ್ಟ್ ಮಾಡಿ ದಿನ ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ಬೆಳಿಗ್ಗೆನೆ ಬಂದಿದ್ದಾರೆ. ಅವರಿಗೆ ಕೂಡ ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ವಿಶೇಷವಾಗಿ ಸಲ್ಲಿಸ್ತೇನೆ. ಹಾಗೆ ಮಾಧ್ಯಮ ಮಿತ್ರದವರು ಕೂಡ ಬಂದಿದ್ದಾರೆ, ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ.